ಹಾಲ್ನಲ್ಲಿ ಎಷ್ಟೋ ಸಾರಿ ನಾವು ಮೈಕಿಲ್ಲದೆ ಮಾತಾಡಿದ್ದೀವಿ. ಸರ್, ತಮಗೆ ನಮಸ್ಕಾರಗಳು. ನಮಸ್ಕಾರ. ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕೋರ್ತೀನಿ. ನಮಸ್ಕಾರ. ಹೀಗೆ ಈ ಕಡೆ ಹಿಂಗೆ ಸರ್, ತಮಗೆ ಸ್ವಾಗತ ಕೋರ್ತೀನಿ ಮತ್ತೊಮ್ಮೆ. ಸರ್, ಈಗ ಎಲ್ಲರಿಗೂ ಕುತೂಹಲ ಏನಂದರೆ ಪ್ರಾಣೇಶ್ ಅವರ ಬಗ್ಗೆ ಮತ್ತು ಪ್ರಾಣೇಶ್ ಅವರ ಪ್ರಾಣೇಶ್ ಅವರ ಬಗ್ಗೆ ಎಲ್ಲರೂ ಕೇಳಬೇಕಂತ ಇಚ್ಛುಕರಾಗಿದ್ದಾರೆ. ಅದಕ್ಕಾಗಿ ತಮ್ಮನ್ನು ನಾನು ಕೆಲವೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಿಸ್ತೀನಿ. ಸರ್, ಈ ಮನೆ ಅಂಗಳದ ಕಾರ್ಯಕ್ರಮದಲ್ಲಿ ತಮ್ಮ ವೈಯಕ್ತಿಕ ಅಭಿಪ್ರಾಯ, ತಮ್ಮ ಸಾಮಾಜಿಕ ಅಭಿಪ್ರಾಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಕೋರ್ತೇನೆ. ಥ್ಯಾಂಕ್ ಯು ಸರ್. ಸರ್, ತಮಗೆ ಈಗ ರೀಸೆಂಟಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ನಾವು ಅದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಇದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರೆಂದು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಕೋರ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಮನೆಯಂಗಳದಲ್ಲಿ ಮಾತುಕತೆ 220ನೇವನ್ನು ನಾನು ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಇವತ್ತು ಕ್ಷಮಿಸ್ಬೇಕು ನೀವು. ನನ್ನ ಧ್ವನಿ ನನ್ನದಾಗಿಲ್ಲ ಇವತ್ತು. ಯಾಕೆಂದರೆ ಕಳೆದ 27 ದಿನಗಳಿಂದ ನಾವು ನನ್ನ ಸ್ನೇಹಿತರು ಪ್ರವಾಸದಲ್ಲಿದ್ದೇವೆ. ದೂರದ ಕಾರ್ಕಳದಿಂದ ಇವತ್ತು ಇಲ್ಲಿ ಬೆಂಗಳೂರುವರೆಗೂ ದಾರಿಯುದ್ದಕ್ಕೂ ಹಲವಾರು ಕಾರ್ಯಕ್ರಮಗಳು. ಕೊರೋನಾ ಹೋದ್ಮೇಲೆ ಪ್ರವಾಹದ ಉಪಾಧಿಯಲ್ಲಿ ಕಾರ್ಯಕ್ರಮಗಳು ಬಂದವು. ಇನ್ನೊಂದು ತಿರ್ಗಾ ಮತ್ತೆ ಕೊರೋನಾ ಬರುತ್ತೇನೋ ಅನ್ನೋ ಭಯಕ್ಕೂ ಕೂಡ ಕೆಲವರು ಒಂದೊಂದು ದಿವಸ 2 ಕಾರ್ಯಕ್ರಮಗಳನ್ನ ಮಾಡಿಬಿಟ್ರು. ಹೀಗಾಗಿ ಸತತ ಸಂಚಾರದಲ್ಲಿರೋದ್ರಿಂದ ನಿನ್ನೆಯಿಂದ ನಮ್ಮ 3 ಜನ ಕಲಾವಿದರ ಆರೋಗ್ಯ ಹದಗೆಟ್ಟಿದೆ. ಎಲ್ಲರೂ ನಗಿಸೋರು ನಾವು ಅಳ್ತಾ ಇದ್ದೀವಿ ರೂಮ್ನಲ್ಲಿ ಮಲಗಿ. ಸ್ವಲ್ಪ ನೆಗಡಿ ಜ್ವರ ಇದೆ. ಬರೋ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ನೋಡಿ ಹೆಂಗಿರ್ತದೆ ಭಗವಂತನ ಪ್ರೇರಣೆ ಅಂದರೆ ಕಾಯ್ತಿರ್ತೀವಿ ಒಂದೊಂದು ಸಾರಿ ಇಂಥ ಕಾರ್ಯಕ್ರಮಗಳಿಗೆ ನಾವು. ಅಂಥ ಸಮಯದಲ್ಲಿ ಬರೋದಿಲ್ಲ. ಇವತ್ತು ಪಾಪ ಅವ್ರ ವೆಹಿಕಲ್ ಕೆಳಗಡೆ ಬಂದು ನಿಂತಿದೆ. ಅವಾಗ ಎದ್ದು ನಾನು ಡೋಲೋ ತೊಗೊಂಡು ನಮ್ಮ ಮಹಾಮನೆಯವರು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ನಡ್ರಿ ಅಂದ್ರೆ ಬೇಡ, ಅದರದೊಂದು ಸ್ಪೆಷಲ್ ನೋವು ಆಗೋದು ಬೇಡ ಅಂಥೇಳಿ ಬರೀ ಟ್ಯಾಬ್ಲೆಟ್ಗಳ ಮೇಲೆ ಬಂದಿದ್ದೀನಿ. ತಲೆನೋವು, ನೆಗಡಿ ಸಿಕ್ಕಾಪಟ್ಟೆ. ಇದು ಅತಿರೇಕದ ಪ್ರಯಾಣದಿಂದ ಕೇವಲ ಇಷ್ಟು ದಿವಸದಲ್ಲೇ ನಾವು ಒಂದು 9,000 ಕಿಲೋಮೀಟ್ರ್ ಅಡ್ಡಾಡಿದ್ದೀವಿ. ಹೀಗಾಗಿ ನನ್ನ ಧ್ವನಿಯಲ್ಲಿ ಮಾರ್ಪಾಟನ್ನು ಕ್ಷಮಿಸಿ, ಏನೋ ಮಧ್ಯೆ ಕೆಮ್ಮಿದರೂ ಕೂಡ ಸಹಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಬಹುಶಃ ಒಬ್ಬ ಕನ್ನಡ ಸಾಹಿತ್ಯ ಪರಿಚಾರಕನ ಅಥವಾ ಕನ್ನಡ ಸೇವಕರ ಜೀವನದಲ್ಲಿ ಇದು ಒಂದು ಬಹಳ ದೊಡ್ಡ ಘಟ್ಟ. ಸಂಸ್ಕೃತಿ ಇಲಾಖೆಯವರು ಮನೆಯಂಗಳದ ಮಾತುಕತೆಯಲ್ಲಿ ಕರೆಯುವಂಥದ್ದು. ನಾನು ಹಿಂದಿನ 219 ಜನ ಮಾಡಿದಂಥ ಒಂದು ಲಿಸ್ಟ್ ನೋಡಿದಾಗ ಅದರಲ್ಲಿ ಏನೂ ಸಾಧನೆ ಇಲ್ಲದವನು ನಾನು ಅಂತ ನನ್ನ ಗಮನಕ್ಕೆ ಬಂತು. ನನ್ನನ್ನೂ ಆರಿಸಿದ್ದಾರೆ ಅಂದರೆ ಇದು ನಿಜಕ್ಕೂ ನನಗೆ ಆಶ್ಚರ್ಯ ಆಗಿದೆ. ಮತ್ತು ಕನ್ನಡಿಗರ ಔದಾರ್ಯಕ್ಕೆ ನಾನು ಮೂಕನಾಗಿದ್ದೇನೆ. ಕೇವಲ ಜೋಕ್ ಹೇಳ್ತಾ ಓಣಿ ಮನೆಗಳಲ್ಲಿ ಕಂಡವ್ರ ಮುಂದೆಲ್ಲ ಹೇಳ್ತಿದ್ದಂಥ ನನಗೆ ಇವತ್ತು ಇದಕ್ಕೊಂದು ಸಾಹಿತ್ಯಿಕ ರೂಪ ಬಂತು. ಇದಕ್ಕೊಂದು ಚೌಕಟ್ಟು ಹಾಕಿದರು, ಇದಕ್ಕೊಂದು ಫ್ರೇಮ್ ಮಾಡಿ ಕನ್ನಡದ ಜನ ನನ್ನನ್ನು ಗುರುತಿಸಿದರು. ಇದುವರೆಗೂ 3,500 ಕಾರ್ಯಕ್ರಮಗಳನ್ನು ನಾನು ಕೊಡ್ತಾ ಬಂದೆ ಕರ್ನಾಟಕದ 450ಕ್ಕೂ ಹೆಚ್ಚು ಊರುಗಳಲ್ಲಿ. ಈ ಸಂದರ್ಭದಲ್ಲಿ ಎಲ್ಲರೂ ನನ್ನನ್ನು ಕೇಳ್ತಿದ್ದೊಂದೇ, ನಿಮಗೆ ರಾಜ್ಯ ಪ್ರಶಸ್ತಿ ಬಂದಿದೆಯಾ, ರಾಜ್ಯ ಪ್ರಶಸ್ತಿ ಬಂದಿದೆಯಾ ಅಂತ. ನಮ್ಮ ಕನಸಿನಲ್ಲೂ ಇಲ್ಲ. ಅದರದ್ದೇನೋ ಪ್ರೊಸೆಸ್ ಭಾಳ ಇರ್ತದೆ, ಏನು ನಮಗೆ ಬರಲಿಕ್ಕಿಲ್ಲ ಅದು ಅಂತಲೇ ಭಾವಿಸಿದ್ವಿ ನಾವು. ಪ್ರತಿ ವರ್ಷ ಬರೋರು ಲಿಸ್ಟ್ ನೋಡಿ ಈ ಲಿಸ್ಟ್ನಲ್ಲಿ ನಾವು ಸೇರಿಲ್ಲ ಇನ್ನು ಅಂತಲೇ ನಾವು ಅಂದ್ಕೊಳ್ತಿದ್ವಿ. ಆದರೆ ಮೊನ್ನೆ ಸಾರಿ ಇದ್ದಕ್ಕಿದ್ದಂತೆ ದಿಢೀರಾಗಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆದಾಗ ನಿಜಕ್ಕೂ ಸಖಿಯಾದ ಆಶ್ಚರ್ಯವಾಯಿತು. ನಾನು ಆವತ್ತು ಬೊಮ್ಮಾಯಿ ಅವ್ರ ಮುಂದೆನೇ ಹೇಳಿದಂತೆ ನಮ್ಮ ತಾಯಿಗೊಂದು ಕೊರತೆ ಇತ್ತು. ನನ್ನ ಮನೆ ಮೇಲ್ಗಡೆ ಒಂದು ಮ್ಯೂಸಿಯಮ್ ಇದೆ, ಆ ಭಾಗದಲ್ಲಿ ಬಂದಾಗ ನೀವೆಲ್ಲ ನೋಡ್ಬೋದು. ಎಲ್ಲ ಸುಮಾರು ಒಂದು 3,000 ಮೊಮೆಂಟೋಗಳಿದೆ ನನ್ನ ಮನೆ ಮೇಲೆ. ಸ್ವಾಮಿ ಕುಟೀರ ಅಂತ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ 10 ಪೈಸೆಯ ಒಂದು ಚಾಕ್ ಪೀಸ್ನಲ್ಲಿ ನನ್ನ ಮುಖವನ್ನು ಕೆತ್ತಿರ್ತಕ್ಕಂಥ ಒಂದು ಅಭಿಮಾನಿಯ ಮೊಮೆಂಟೋದಿಂದ ಹಿಡಿದು ಸುಮಾರು 18,000 20,000 ಬೆಲೆ ಬಾಳುವ ಕಂಚಿನ ವಿಗ್ರಹಗಳವರೆಗೂ ಎಲ್ಲ ಇದೆ. ನಮ್ಮ ತಾಯಿ ಬರೋರು ಅದನ್ನೆಲ್ಲ ನೋಡೋರು. ಇದ್ರಾಗ ಸರ್ಕಾರ ಯಾವುದು ಕೊಟ್ಟದ, ಸರ್ಕಾರ ಯಾವುದು ಕೊಟ್ಟದ, ಅದೇನೋ ಸರ್ಕಾರ ಕೊಟ್ಟರೆ ಅದನ್ನೇನೋ ಗೌರವ ಅನ್ನೋದು ಹಳೆ ಕಾಲದ ಜನರ ಒಂದು ಅಭಿಪ್ರಾಯ. ಇಲ್ಲಮ್ಮ ಸರ್ಕಾರದವ್ರು ಇನ್ನೂ ಯಾವುದೂ ಕೊಟ್ಟಿಲ್ಲ, ಇದ್ರಾಗ ಯಾವ ದೊಡ್ಡದಾದ ಅದ ಸರ್ಕಾರ ಕೊಟ್ಟದಂತ ತಿಳ್ಕೊ ಅಂತ ಹೇಳ್ತಿದ್ದೆ ನಾನು. ಆಕಿ ನಂಬ್ತಿರ್ಲಿಲ್ಲ. ಓದ್ತಾಳ ನಮ್ಮಮ್ಮ ಹಿಂಗೆ ಕಣ್ಣು ಹಿಂಗೆ ಮಾಡಿ ನೋಡ್ತಿದ್ಲು. ಇನ್ಮೇಲೆ ಕರ್ನಾಟಕ ಸರ್ಕಾರ ಅಂತಿಲ್ಲ ಅಂತಿದ್ಲು. ಸದ್ಯಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದೆ.
ಹೀಗಾಗಿ ನಾನು ಭಾಳ ಸಂತೋಷಪಟ್ಟು ಬಂದಾಗ ನಮ್ಮ ತಾಯಿಗಾಗಿ ನಾನು ಭಾಳ ಸಂತೋಷಪಟ್ಟೆ. ಸರ್ಕಾರದವ್ರು ಕೊಟ್ಟರು ಅಂತ ನಮ್ಮ ತಾಯಿಗೆ ಅದನ್ನು ನಾನು ತೋರಿಸಿದೆ. ಹೀಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಸಂತೋಷ ಆಯಿತು. ಅದು ಬರೋಷ್ಟೊತ್ತಿಗೆ ನಾವು ಸವೆಸಿ ಬಂದ ಹಾದಿಯನ್ನು ಜ್ಞಾಪಿಸಿಕೊಂಡಾಗ ನಿಜಕ್ಕೂ ಯಾವುದಾದ್ರೂ ಒಂದು ಪ್ರಶಸ್ತಿ ತೊಗೊಳ್ಬೇಕಾದ್ರೆ ಇಷ್ಟು ಸಾಧನೆಯನ್ನು ದಾರಿಯನ್ನು ಕ್ರಮಿಸಬೇಕು ಅಂತ ನಾನು ಯುವಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಒಂದು ಕೊಟ್ಬಿಡಿ ಅಂದರೆ ಕೊಡಲ್ಲ. ಬಹುಶಃ ಅದಕ್ಕೆ ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಜೀವನಾನುಭವ ಮತ್ತು ದೇವರ ಕೃಪೆ, ಜನರ ಆಶೀರ್ವಾದ ಎಲ್ಲ ಬೇಕಾಗತ್ತೆ. ಹಾಗಾದಾಗ ಅದು ಬರುತ್ತೆ ಅಂತ. ಅದು ಬಂದಾಗ ನಿಜಕ್ಕೂ ನನಗೆ ಸಖೇದ ಆಶ್ಚರ್ಯವಾಯಿತು ಅಂತ ಹೇಳ್ತಾರಲ್ಲ, ಆ ಥರ ಸಂತೋಷ. ಸರ್, ಮುಂದುವರೆದು ತಮ್ಮ ಹೆಸರಿನ ಜೊತೆಗೆ ಗಂಗಾವತಿ ಅಂತ ಹೆಸರು, ಇದು ಊರ ಹೆಸರು ಸೇರ್ಪಡೆ ಆಗಿದೆ. ಆ ಊರು ಸೇರ್ಪಡೆ ಅಂದರೆ ನಿಮ್ಮ ಊರಿಗೆ ಎಷ್ಟು ನಿಮ್ಮ ಅಭಿಮಾನ ಇದೆ, ಆ ಊರಿನ ಹೆಸರು ಯಾಕೆ ಸೇರ್ಪಡೆ ಆಯಿತು, ಆಮೇಲೆ ನಿಮ್ಮ ಗಂಗಾವತಿಯಲ್ಲಿ ನಿಮ್ಮ ಬಾಲ್ಯದ ಬಗ್ಗೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹಿಂದಿನ ವಿಚಾರ ಹೇಳ್ತೀವಿ. ನಮ್ಮ ಮೂಲ ಹೆಸರು, ವಂಶದ ಹೆಸರು ಬೇವಿನಹಾಳು, ಬಿ ಪ್ರಾಣೇಶ್ ಅಂತ ನಾನು ಪ್ರಾರಂಭದಿಂದ ಗುರುತಿಸ್ಕಲ್ಪಟ್ಟೆ. ನಮ್ಮೂರು ನಿಮಗೆಲ್ಲ ಗೊತ್ತಿರುವಂತೆ ನೀರಾವರಿ ಬೆಲ್ಟ್, ತುಂಬ ಶ್ರೀಮಂತರಿದ್ದಾರೆ, ಅಷ್ಟೇ ದಾನಿಗಳಿದ್ದಾರೆ. ಬಹುಶಃ ನಾನು ನನ್ನ ಜೀವನದ ಒಂದು 40 ವರ್ಷಗಳು, 35-40 ವರ್ಷಗಳು ಗಂಗಾವತಿಯಲ್ಲಿ ಒಂದು ಸಾಹಿತ್ಯ ಪ್ರೇಮಿಗಳ ಬಳಗ ಅನ್ನೋದನ್ನು ಕಟ್ಟಿಕೊಂಡು ಕಾವ್ಯ ಸಂಜೆ, ಮಕ್ಕಳ ಬೌದ್ಧಿಕ ವಿಕಾಸ ಶಿಬಿರ, ಸಂಗೀತ ಕಾರ್ಯಕ್ರಮಗಳು, ಒಂದು ಕೃತಿಯನ್ನು ಓದಿ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ನಮ್ಮ ಮನೆ ಮೇಲೆ ಒಂದು ಚಿಕ್ಕ ಅಟ್ಟ ಇತ್ತು, 10-15 ಜನ ಕೂಡುವಂಥದ್ದು. ಅಲ್ಲಿ ಕಾವ್ಯ ಸಂಜೆ ಅಂತ ಒಂದು ಮಾಡ್ತಿದ್ದೆ ನಾನು. ಕಾವ್ಯಗಳ ಬಗ್ಗೆ ಚರ್ಚೆ ಇರ್ಬೋದು, ಒಂದೊಂದು ಬುಕ್ ಕೊಟ್ಟು ಓದ್ಕೊಂಬರ್ರಿ, ಇದನ್ನು ಚರ್ಚೆ ಮಾಡಿ, ಇಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು, ನೀವು ಮೆಚ್ಚಿರ್ತಕ್ಕಂಥ ಅಂಶಗಳು, ಮೆಚ್ಚದೇ ಇರತಕ್ಕಂಥ ಅಂಶಗಳು ಹೇಳಿ ಅಂತ ಅನೇಕ ಜನ, ಒಂದು 20-30 ಜನ ಸಮಾನ ಆಸಕ್ತರು ಸೇರ್ತಾಯಿದ್ರು. ಆ ಸಾಹಿತ್ಯ ಪ್ರೇಮಿಗಳ ಬಳಗಕ್ಕೆ ಆಗಿನ ಕಾಲಕ್ಕೆ ಫೈನಾನ್ಸ್ ಪ್ರಾಬ್ಲಮ್. ನಾವೇ ಒಂದು 5-10 ರೂಪಾಯಿ ಹಾಕಿ ವರ್ಷಕ್ಕೊಂದು ಸಾರಿ ಬೀಚಿಯವರ ಪುಣ್ಯತಿಥಿ ಮಾಡೋದಕ್ಕೆ ಶುರುವಾದ್ವಿ. ಬೀಚಿಯವರ ಪುಣ್ಯತಿಥಿ ಅದು ಸಾರ್ವಜನಿಕವಾಗಿ ಹೊರಗಡೆ. ನಮ್ಮ ಊರಿನ ವೈಶಿಷ್ಟ್ಯ ಏನು ಅಂದರೆ, ಶ್ರೀಮಂತರು ತುಂಬ ಇದ್ದಾರೆ, ಆದರೆ ಯಾರೂ ಜಿಪುಣರಲ್ಲ. ನಮ್ಮನ್ನು ಕರೀದೇ ಇದ್ದರೆ ಸಾಕಪ್ಪ, ನೀನು ಹಣ ಎಷ್ಟಾದರೂ ತೊಗೊಂಡು ಹೋಗು ಅಂತಾರೆ. ಅವ್ರ ಗಲ್ಲಾಪೆಟ್ಟಿಗಿಂದ ಎಬ್ಬಿಸಬಾರ್ದು ನಾವು. ಬರ್ಬೇಕಯ್ಯ ಸಾಯಂಕಾಲ ಕಾರ್ಯಕ್ರಮಕ್ಕೆ ಅಂತ ನಾವಂದರೆ, ಏನಪ್ಪ ಸಾಯಂಕಾಲ ಅಗ್ದಿ ಪೀಕ್ ಅವರ್ ಬಿಸ್ನೆಸ್ಸಿಂದು, ಆಗಲ್ಲಪ್ಪ, ನಿನಗೆ ಎಷ್ಟು ಬೇಕು ಹೇಳು ಅಂದರೆ ನಾನು ದುಡ್ಡು ಕೊಡ್ತೀನಿ, ಕೈ ಬಿಡು ಅಂತ ಅದರ ಅರ್ಥ. ಆಯ್ತಯ್ಯ ಇಷ್ಟು ಕೊಡಬೇಕು, ಆಯ್ತಪ್ಪ ನಾವು ಅಷ್ಟು ನಂದೇ ಇರಲಿ ಖರ್ಚು, ಮತ್ತಾರನ್ನು ಕೇಳಕ್ಕೆ ಹೋಗಬೇಡ ಅಂಥೇಳಿ ನಾನು 100 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಕೊಟ್ಟಂಥ ದಾನಿಗಳು ಗಂಗಾವತಿಯಲ್ಲಿದ್ದಾರೆ. ಈಗ ಅವರೆಲ್ಲರ ಒಂದು ಅಭಿಮಾನದಿಂದ ಒಂದು 25-30 ವರ್ಷಗಳ ಕಾಲ ನಾನು ಸಂಸ್ಥೆಯನ್ನು ನಡೆಸಿದೆ. ಸುಮ್ಮನೆ ಬಿ ಪ್ರಾಣೇಶ್ ಅಂದರೆ ಏನು ಅಂತ ನನಗನ್ನಿಸ್ತು. ಆಮೇಲೆ ನಾನು ಬೆಂಗಳೂರಿಗೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತದೆ. ಇಲ್ಲಿ ಹಿರಿಯ ಸಾಹಿತಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಊರ ಹೆಸರುಗಳು ಮೊದಲು ಬರುವಂಥ ಸಾಹಿತಿಗಳು ನೋಡಿದೆ. ಬಹುಶಃ ಆ ಊರ ಹೆಸರುಗಳು ಇಂದ ಅವರು ಫೇಮಸ್ ಆಗಿದ್ದಾರೆ. ಇದೆಲ್ಲಕ್ಕೂ ಒಂದು ಹಿನ್ನೆಲೆ ಏನಿದೆ ಅಂದರೆ, ನೀವು ನಂಬ್ತಿರೋ ಇಲ್ಲೋ, ಜೀವನದ ಬಹುದೊಡ್ಡ ತಿರುವು ನಂದು. ನಾನು ಜೂನಿಯರ್ ಚೇಂಬರ್ ಅನ್ನೋ ಸಂಸ್ಥೆಯಲ್ಲಿ ಇದ್ದೆ, ಪ್ರೆಸಿಡೆಂಟಾಗಿ, ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ, JCs ಅಂತ. ಅದರ ಕಾರ್ಯಕ್ರಮದಲ್ಲಿದ್ದಾಗ ನಾನು ಸ್ಟೇಟ್ ಕಾನ್ಫರೆನ್ಸ್ಗೆ ಹೋಗಿದ್ದೆ ಒಂದು ಸಾರಿ. ಹೋದಾಗ ಒಂದು ಊಟದ ಹಾಲ್ನಲ್ಲಿ, ಈ ಥರ ಹಾಲ್ನಲ್ಲಿ ಊಟ ಮಾಡ್ತಾ ಕೂತು ಮಾಡಿದ್ವಿ. ಅವಾಗಿನ್ನೂ ನಾನು ಸಾಮಾನ್ಯ ಕಾರ್ಯಕರ್ತ, ಬಿ ಪ್ರಾಣೇಶ್ ಅಂತಲೇ ನನ್ನ ಹೆಸರು ಅಷ್ಟೇ. ಆ್ಯಂಕರಿಂಗ್ ಮಾಡ್ತಿದ್ದೆ. ಈಗ ವೇದಿಕೆಗೆ ಇವ್ರು ಬರಬೇಕು, ಅವ್ರು ಬರಬೇಕು ಅಂತ ಕರೀತಿದ್ದೆ, ಅಥವಾ ಊಟ ಆ ರೂಮಲ್ಲಿದೆ, ಈ ಥರ ಸೂಚನೆ ಕೊಡುವಂಥ ಮೈಕ್ ಕೊಡ್ತಿದ್ರು, ಭಾಷಣ ಮಾಡೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಹಾಗೆ ಎಲ್ಲ ಕೂತಾಗ ಒಂದು ಮೂಲೆಯಲ್ಲಿ ಒಂದು ಹುಡುಗ ಕೂತಿದ್ದ, ಗುಂಗುರು ಕೂದಲು, ಇನ್ನೂ ಮುಖ ಕಣ್ಣಿಗೆ ಕಟ್ಟಿದೆ. ನಾನು ಹೇಳ್ತಿರೋದು ಸುಮಾರು 35 ವರ್ಷದ ಹಿಂದಿನ ಘಟನೆ. ಅವನು ನನ್ನ ಕರೆದ. ನನಗೆ ಭಯ, ಯಾವುದು ಬೇರೆ ಬಂದಿದ್ದೀವಿ, ಅವ್ನು ನೋಡೋದಕ್ಕೊಂಥರ ಮಾಯಾವಿ ಥರ ಇದ್ದಾನೆ, ಏನು ಮಾಡ್ತಾನೆ ಅಂದ್ಬಿಡು, ನೀನೇ ಇಲ್ಲಿ ಬಾ ಅಂತ ನಾನು ಕರೆದೆ. ಆಗಲ್ಲ ಅಂತ ತಮಿಳಿನಲ್ಲಿ ಏನೋ ಹೇಳಿದೆ ಅವನು. ಅವಾಗ ಯಾರು ಅವನು ನಾನು ಕರಿತಿದ್ದಾನೆ, ನನಗೆ ಭಯ ಆಗ್ತದೆ ಅಂದಾಗ, ಇಲ್ಲ ಅವನಿಗೆ ಕಾಲಿಲ್ಲ, ಹ್ಯಾಂಡಿಕ್ಯಾಪ್ಡ್ ಅವನು, ಅದಕ್ಕೆ ಕರಿತಾನೆ, ನೀವು ಹೋಗಿ ಅಂತ. ನಾನು ಅವನ ಹತ್ರ ಹೋದೆ. ಅವನ ಹತ್ರ ಹೋಗಿ ಕೂತ್ಕೊಂಡೆ. ಅವನು ಕನ್ನಡ, ತಮಿಳ್ ಅಂತ ಕೇಳಿದೆ. ತಮಿಳು ಬರಲ್ಲಪ್ಪ, ಕನ್ನಡ ಬರುತ್ತೆ. ತೆಲುಗು ಓಕೆ, ಸ್ವಲ್ಪ ತೆಲುಗು ಬಾರ್ಡರ್ ನಮ್ಮದು, ನನಗೆ ತೆಲುಗು ಕನ್ನಡ ಎರಡೂ ಬರಲ್ಲ. ತಮಿಳಿನಲ್ಲಿ ಹೆಸರೇನು ನಿಂದು ಅಂತ, ಬಿ ಪ್ರಾಣೇಶ್. ನೋಡಿ ಇಷ್ಟೇ ಬರ್ಕೊಂಡು ನೀ ಇರೋ ಊರು ಯಾವುದು ಅಂತ. ಅವನು ತಮಿಳಲ್ಲಿ ಕೇಳ್ತಿದ್ದೆ, ನಾನು ಕನ್ನಡದಲ್ಲಿ ಹೇಳ್ತಿದ್ದೆ. ನಾನು ಇರೋದು ಗಂಗಾವತಿ, ಇಷ್ಟೆಲ್ಲ ಕೆಲಸ ಎಲ್ಲಿ, ಅಲ್ಲೇ ಗಂಗಾವತಿಯಲ್ಲಿ ಮಾಡಿದೀಯಾ ಅಂತ. ಹೌದು, ಅಲ್ಲೇ ಮಾಡಿದ್ದೀನಿ. ಮತ್ತು ನೀನು ಬೇವನಾಳ್ ಅಂತ ಯಾಕೆ ಇಟ್ಕೊಂಡಿದ್ದೀ? ಇಲ್ಲ, ಅದು ನಮ್ಮ ಮೂಲ ಪುರುಷರ ಹೆಸರು, ವಂಶದ ಹೆಸರು, ನಮ್ಮ ಮುತ್ತಾತಂದ್ರೆ ಅಲ್ಲಿ ಇದ್ರಂತೆ, ಅಲ್ಲಿ ಕುಲಕರ್ಣಿಯರು ಇದ್ರಂತೆ. ಅವನು ಹೇಳ್ದ, ಅದು ಬೇಡ, ಅದು ಎಷ್ಟು 3-4 ತಲೆಗೆ ಅದು ಹೋಗಿಬಿಟ್ಟಿದೆ. ನಿನ್ನ ಮೇಲೆ ನಿಮ್ಮ ಊರಿನ ಹೆಸರನ್ನ ಮುಂಚೆ ಇಟ್ಕೊಂಡು ನಿನ್ನ ಹೆಸರು ಹೇಳು, ನೀನು ಇನ್ನೂ ಫೇಮಸ್ ಆಗ್ತೀಯಾ ಅಂತ ಹೇಳ್ದ. ಸರಿ ಅಂತ ಅವತ್ತಿನಿಂದ ನಾನು
ಇದು ನಡೆದಿದ್ದು 87ರಿಂದ 90ನೇ ಇಸ್ವಿ, ಆ 3 ವರ್ಷದಲ್ಲಿ ನಡೆದಂಥ ಘಟನೆ. ಗಂಗಾವತಿ ಅಂತ ಶುರು ಮಾಡಿದೆ. ನಮ್ಮ ಮನೇಲೆಲ್ಲ ಬೈಯೋದು, ನಮ್ಮ ಬೇವನಾಳು ಬಿ ಅಂತ ಬಿಟ್ಟು ನೀನು ಗಂಗಾವತಿ ಅಂತ ಇಟ್ಕೊಳ್ಳಿ. ಹೌದು, ತಿಂತಿರೋದು ಗಂಗಾವತಿಯನ್ನು ಜನ ಪ್ರೋತ್ಸಾಹ ಮಾಡ್ತಾರೆ ಗಂಗಾವತಿಯವರು, ನಾನು ಅದನ್ನೇ ಇಟ್ಕೊಳ್ತೀನಿ ಅಂಥೇಳಿ ಆ ಗಂಗಾವತಿ ಅನ್ನೋದನ್ನು 95ರ ದಶಕದಿಂದಲೇ ನಾನು ಶುರು ಮಾಡಿದೆ. ಅವ್ನು ನಿಜ, ಯಾರೋ ಅಂಗವಿಕಲ ಪುಣ್ಯಾತ್ಮ, ಅದೇನು ದೈವಾಂಶನೋ ಏನೋ. ಆಮೇಲೆ ನಾನು ಆತನ ಎಲ್ಲೂ ನೋಡೋದಾಗಲಿಲ್ಲ. ನಿಜಕ್ಕೂ ಗಂಗಾವತಿ ಅಂತ ಇಟ್ಕೊಂಡ್ಮೇಲೆ ಗಂಗಾವತಿ ಅದಕ್ಕೆ ನನ್ನ ಭವಿಷ್ಯವೇ ಚೇಂಜ್ ಆಗೋಯ್ತು. ಇಲ್ಲಿಗೆ ಬಂದು ನೋಡ್ತೀನಿ, ಎಲ್ಲ ಊರ ಹೆಸರಿರೋರೇ ಮೊದಲು. ಹಿರೇಮಗಳೂರು ಕಣ್ಣನ್, ಕುವೆಂಪು, ಕುಪ್ಪಳ್ಳಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಹಾಗೆ ಅನೇಕ ಜನ ಊರ ಹೆಸರನ್ನ ಮುಂದಿಟ್ಟುಕೊಂಡು ಫೇಮಸ್ ಆಗಿರೋರು ನೋಡಿದೆ. ಬಹುಶಃ ಇದರಲ್ಲಿ ಏನೋ ಒಂದು ಕರಾಮತ್ತಿ ಅಂತ. ಅದಕ್ಕೆ ನಿಮ್ಮಲ್ಲೂ ಕೂಡ ಯಾರಾದರೂ ಇದ್ದರೆ ನನಗೆ ಆತ ಹೇಳಿದ ಭವಿಷ್ಯ ನಾನು ನಿಮಗೆ ಹೇಳ್ತೀನಿ. ನಿಮ್ಗೆ ಏನಾದರೂ ಸಾಧನೆ ಮಾಡಬೇಕು ಅನ್ಸ್ಕೊಂಡು ಊರ ಹೆಸರು ಮುಂದೆ ಇಟ್ಟಿದ್ದೀವಿ. ಹಾಂ, ಊರ ಹೆಸರು ಸಾರ್, ನಾವು ಎಷ್ಟೋ ಕವನ ಬರಿತೀವಿ, ಎಷ್ಟೋ ಪುಸ್ತಕ ತಂದೀವಿ, ನಾನು ನಿಮಗಿಂತ ಭಾಷಣ ಮಾಡ್ತೀನಿ ಸರ್. ಹಾಂ, ನಿಮ್ಮದು ಯಾವ ಊರು? ನನ್ನ ಹೆಸರು ತಿಪ್ಪೇಸಿ ಸರ್. ನಿಮ್ಮ ಊರ ಹೆಸರು ಮುಂದಿಟ್ಟುಕೊಂಡು ನೋಡೋಣ, ತಿಪ್ಪೆ ಹೋಗಿ ಉಪ್ಪರಿಗೆ ಆಗ್ಬೋದು. ಕೆಲವು ಜನ ಪಾಪ ಮಾಡಿದ್ದಾರೆ ಹಾಗೆ. ಹಾಗೆ ಕೆಲವರು ತಮ್ಮ ಧರ್ಮದ ಹೆಸರುಗಳನ್ನ, ಜಾತಿ ಹೆಸರುಗಳನ್ನು ಮುಂದಿಟ್ಟುಕೊಂಡು ಮಾಡ್ತಾರೆ. ಯಾವುದೇ ಇರಲಿ, ಒಂದು ಟೈಮು ಅಂತ ಬಂದರೆ ಯಾರೋ ಬಂದು ನಮಗೆ ಹೇಳ್ತಾರೆ. ಹಾಗೆ ಆ ಶಬ್ದಗಳನ್ನು ಮುಂದಿಟ್ಟುಕೊಂಡು, ಅಕ್ಷರಗಳನ್ನು, ಊರುಗಳನ್ನು, ಏನೋ ಒಂದು ಶಕ್ತಿ ಇರುತ್ತೆ ಅಂತ ನನಗೆ ಆವತ್ತಿನಿಂದ ಅನಿಸ್ತು. ಅದರ ಪರಿಣಾಮವೇ ಇವತ್ತು ನಿಮ್ಮಂಥವ್ರ ಮುಂದೆ ನಾನು ಒಂದು ಚೂರು ಎತ್ತರದಲ್ಲಿ ಕೂತ್ಕೊಂಡು ನಿಮಗೆ ನನ್ನ ಅನುಭವವನ್ನು ಹೇಳ್ತಿರೋದು ಅನ್ನೋದು ನನ್ನ ಗಂಗಾವತಿ ಹೆಸರಿನ ಹಿನ್ನೆಲೆ. ಕರೆಕ್ಟ್ ಸರ್. ತಾವು ಬೀಚಿ ಅವರಿಂದ ಪ್ರಭಾವಿತರಾಗಿದೆ ಅಂತ ಮಾತಿದೆ. ಎಷ್ಟರ ಮಟ್ಟಿಗೆ ಪ್ರಭಾವಿತರಾಗಿದ್ದೀರಿ? ಅವರ ನಿಮ್ಮ ಒಡನಾಟ ಹೇಗಿತ್ತು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಒಡನಾಟ ಅಂತ ನನಗದು ಶಬ್ದನೇ ಗೊತ್ತಿಲ್ಲ. ಯಾಕಂದರೆ ಬೀಚಿ ಅವ್ರನ್ನ ನಾನು ನೋಡಲೇ ಇಲ್ಲ. ಯಾಕೆಂದರೆ ಅವರು ಹರಪನಹಳ್ಳಿ ಬಿಟ್ಟು, ಬಳ್ಳಾರಿ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆದಮೇಲೆ ನಾನು ಅವರಿಗೆ 45-50 ವರ್ಷ ಆದಾಗ ನಾನು ಬೀಚಿನ ಓದೋದಕ್ಕೆ ಶುರು ಮಾಡಿದೆವನು. ಸರಸ್ವತಿ ಸಂಹಾರ, ಅವ್ರ ಕಾದಂಬರಿಗಳನ್ನ ಓದೋದಕ್ಕೆ ನನಗೆ ಮೂಲ ಪ್ರೇರಣೆ ನಮ್ಮ ಬಂಧುಗಳಾಗಿರ್ತಕ್ಕಂಥ ಯರದಾಳ್ ಹನುಮಂತರಾವ್ ಅಂತ. ಅವರು ಪರಿವ್ರಾಜಕರು ಒಂಥರ. ಯಾವುದೇ ಕೆಲಸವನ್ನು ಅವರು 3 ತಿಂಗಳಿಗಿಂತ ಹೆಚ್ಚು ಮಾಡ್ತಿದ್ದಿಲ್ಲ. ಆ ಕಾಲಕ್ಕೆ 7 ಸರ್ಕಾರಿ ನೌಕರಿಗಳನ್ನು ಸಾಹಿತ್ಯವನ್ನು ಓದೋದಕ್ಕೆ ಬೀಚಿ ಕಾದಂಬರಿ ಓದ್ತಾ ಕೂತಾಗ ಆಫೀಸಿಗೆ ಲೇಟಾಗಿ ಅವತ್ತು ರಜೆ ಘೋಷಿಸಿದಂಥವ್ರು ಅವರು. ಆಫೀಸರ್ ಏನಾದರೂ ಅಂದ, ಏನು ಹನುಮಂತರಾವ್ ನೀವು ಆಫೀಸಿಗೆ ಬರ್ತಾನೇ ಇಲ್ಲ, ನಿನ್ನೆ ಹೊಸ ಬೀಚಿ ಕಾದಂಬರಿ ಬಿಡುಗಡೆ ಆಗಿತ್ತು, ಅದನ್ನು ಓದ್ತಿದ್ದೆ, ಬರೋದಾಗಲಿಲ್ಲ, ರಜೆ ಕೊಡ್ತೀಯಾ? ಇಲ್ಲ, ಆಗಲ್ಲ, ಎಲ್ಲ ರಜೆ ಮುಗಿದೋಗಿದೆ, ತಗೋ ನನ್ನ ರಾಜೀನಾಮೆ. ಹೀಗೆ 7 ಸರ್ಕಾರಿ ಖಾಸಗಿ ಒಳ್ಳೊಳ್ಳೆ ನೌಕರಿಗಳನ್ನು ಕೇವಲ ಬೀಚಿ ಕಾದಂಬರಿ ಓದೋದಕ್ಕೆ ಬಿಟ್ಟವ್ರು ಅವರು. ಅವಂಥವ್ರು ನಮಗೆ ಅವ್ರದ್ದೆಲ್ಲ ಅವ್ರನ್ನ ಮನೆ ಬರ್ತಿದ್ರು, ಘಟನೆಗಳು ಕೇಳಿ, ಹೌದಾ ಅಷ್ಟು ಭಾಳ ಅದ್ಭುತ ಬರೀತಾರಪ್ಪ, ನೀವು ಹೇಳಂಗಿಲ್ಲ ಆಗಿದೆ. ಅವರು ಓದಿದ ಮೇಲೆ ನನಗೆ ಕೊಡೋದಕ್ಕೆ ಶುರು ಮಾಡೋದು. ಹೌದು, ಆಗ ಇನ್ನೂ ತಿಳಿತಿರ್ಲಿಲ್ಲ ನನಗೆ. ಅವರು ರುಚಿ ಹೆಚ್ಚಿದೆ ನನಗೆ. ಅದನ್ನು ಓದ್ತಾ ಈಗಲೂ ನಿಮಗೆಲ್ಲ ನಾನು ಹೇಳ್ತೀನಿ, ಯಾರಿಗೆ ಮಾತಾಡಬೇಕು ಅಂತ ಆಸೆ ಇದೆಯೋ, ಭಾಷಣಕಾರರಾಗಬೇಕು ಅಂತ ಇದೆಯೋ, ಅವರೆಲ್ಲ ಹಾಸ್ಯವನ್ನು ಓದಿ ಪ್ರಾರಂಭದಲ್ಲಿ. ಅದರಲ್ಲೂ ಬೀಚಿ ಕಾದಂಬರಿಗಳು. ಕೈಲಾಸಂ ಬೀಚಿಯವರು ತಮ್ಮ ಜೀವನದ ಘಟನೆಗಳನ್ನೇ ಸಾಹಿತ್ಯವಾಗಿ ಪರಿವರ್ತಿಸಿದವರು. ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನೇ. ಬೀಚಿಯವರು 62 ಕಾದಂಬರಿಗಳಲ್ಲಿ ಮಹಾನ್ ಅಂದ್ಕೊಂಡು ತಲೆ ತುರಿಸ್ಕೊಂಡು ಮತ್ತೆ ಭಾಗವತನೋ ಭಗವದ್ಗೀತೆನೋ ತೆರೆದು ಅರ್ಥ ನೋಡುವಂಥ ಕಾರಣವೇ ಇಲ್ಲ. ನಮ್ಮ ಮಧ್ಯೆ ಸರಸ್ವತಿ ಸಂಹಾರ. ಆ ಸರಸ್ವತಿ ಸಂಹಾರದಲ್ಲಿ ನೋಡಿ, ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಉತ್ತರ ಕನ್ನಡ, ನಿಮ್ಮ ಕಡೆ ಇಲ್ಲ ಪಾಪ, ಬೆಂಗಳೂರು ಮೈಸೂರೆಲ್ಲ ಸಾಫ್ಟು. ಅಲ್ಲಿ ಬಾಳಪ್ಪ ನೀನು ಹೆಂಡ್ತೀನಿ ಏನು ಮಾಡ್ತೀಯೋ ಅಂತ ಕೇಳ್ತಿರ್ತಾರೆ ಆ ಹುಡುಗನ, ಮಗುವಿಗೆ 6-7 ವರ್ಷ ಹುಡುಗಿ. ಆ ಹುಡುಗ ಕುತ್ತಿಗೆ ಈಚಿಗೆ ಬಾವ್ಯಾಗ ಹಾಕ್ತೀನಿ ಅಂತ ಹೇಳ್ತಿರ್ತಾನೆ. ತಮಾಷೆ, ಎಲ್ಲರೂ ನಗೋದು. 5-6 ವರ್ಷದ ಆ ಬಾಲಕ ಯಾರು ಕೇಳಿದ್ರು, ನೀನು ಹೆಂಡ್ತಿ ಏನು ಮಾಡ್ತೀವಿ ಬಾಳಪ್ಪ, ಕುತ್ತಿಗೆ ಈಚಿಗೆ ಬಾವಿ ಹಾಕ್ತೀನಿ. ದೊಡ್ಡವನಾಗ್ತಾನೆ, ಮದುವೆ ಆಗ್ತದೆ, ಜೀವನದಲ್ಲಿ 7 ಬೀಳುಗಳಾಗ್ತದೆ. ಕೊನೆಗೆ ಒಂದು ದಿವಸ ಅವನ ಕಾಟ ತಾಳರ ಹೆಂಡ್ತಿ ಬಾವಿಗೆ ಬೀಳೋದಕ್ಕೆ ಹೋಗ್ತಾಳೆ. ಬಾವಿ ಕಟ್ಟೆ ಮೇಲೆ ನಿಂತಾಗ ಅವಳು ಹಿಡಿತಾನೆ. ಯಾಕೆ ಬಾವಿಗೆ ಹಾರ್ತೀಯ? ಹೌದು, ನಾ ಬಾವಿಗೆ ಹಾರ್ತೀನಿ ಅಂದಾಗ ಅವ್ರ ತಾಯಿ, ಬಾಳಪ್ಪ ಹೆಂಡ್ತೀನಿ ಏನು ಮಾಡ್ತೀಯೋ ಅಂತಾರೆ. ಕೂತಿಗೆ ಹೆಚ್ಚಿಗೆ ಬಾವಿಯಾಗ ಹಾಕ್ತೀನಿ ಅಂತ ಅಲ್ಲೇ ಕೂತಿಗೆ ಹೆಚ್ಚಿಗೆ ಅವಳು ದಬ್ಬಿಡ್ತಾರೆ. ಅಂದರೆ ಬಾಲ್ಯದಿಂದ ನಾವು ಯಾವಾಗ ಅದನ್ನು ಹೇಳ್ತೀವೋ ಮಕ್ಕಳ ತಲೆ ಅದು ಕೂಡ್ತದೆ, ಅದನ್ನು ಮಾಡ್ತಾರೆ ಅನ್ನೋದಕ್ಕೆ ಇಂಥ ಸರಳವಾದಂಥ ಕಾದಂಬರಿ. 1-2 ದಾಸಕೂಟ ಇತ್ಯಾದಿಗಳನ್ನ ಫಸ್ಟ್ ಬರೆದ್ರು, ವೈಚಾರಿಕ. ಅಂಥ ರಿಯಾಕ್ಷನ್ ಇಲ್ಲ. ಕೆಲವು ವಿಚಾರವಾದಿಗಳು ಓದಿ ಅದನ್ನು ಬಿಟ್ಬಿಟ್ರು. ಆದರೆ ಇವರು ಸರಸ್ವತಿ ಸಂಹಾರ, ಏನು ಅವ್ರ ಕಾದಂಬರಿಗಳ ಹೆಸರುಗಳೇ ಆಗಿದೆ. ಆಗಿಷ್ಟು ಈಗಿಷ್ಟು, ಕಾಣದ ಸುಂದರಿ, ಸತೀ ಸೂಳೆ, ದೇವರಿಲ್ಲದ ಗುಡಿ. ರಷ್ಯಾಕ್ಕೆ ಹೋಗಿದ್ರು, ದೇವರಿಲ್ಲದ ಗುಡಿ ಅಂತ ಬರೆದ್ರು. ಅದು ದೇವರೇ ಇಲ್ಲ, ಆದರೆ ಇಡೀ ದೇಶವೇ ಗುಡಿ ಅಂತ.
ಈಗ ಅವರೆಲ್ಲ ಆ ಮಾತು ಬೇರೆ ಗೊತ್ತಾಗ್ತಿತ್ತು ಅವ್ರಿಗೆ ನೋಡಿದ್ರೆ. ಹೀಗೆ ಆ ವ್ಯಕ್ತಿ ಎಲ್ಲೋ ಇದ್ದದ್ದು ಗ್ರಂಥವನ್ನು, ಸಾಹಿತ್ಯವನ್ನು, ಶಾಸ್ತ್ರಗಳನ್ನ ಹೇಳಲೇ ಇಲ್ಲ, ಜೀವನಾನುಭವಗಳನ್ನೇ 62 ಕಾದಂಬರಿ. ಅದನ್ನು ಓದಿದಾಗ ನನ್ನ ಮನಸ್ಸಲ್ಲಿ ಪರಿಣಾಮ ಆಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಸಾಹಿತ್ಯವೇ ಜೀವನಾನುಭವ ಆಗುತ್ತದೆ. ನಾನು ಎಷ್ಟೋ ಸಾರಿ ಬೀಚರ್ ಕಾದಂಬರಿನ ಟೆಕ್ಸ್ಟ್ ಮಾಡಬೇಕು ಮಕ್ಕಳಿಗೆ ಅಂತ ಅಂದ್ಕೊತಿರ್ತೀನಿ. ಆದರೆ ಟೆಕ್ಸ್ಟಿಗೆ ಅದರದೇ ಆದಂಥ ಪರಿಮಿತಿಗಳಿವೆ, ಮಾಡಲ್ಲ. ಅದಕ್ಕೆ ಜೀವನಾನುಭವ ನಿಮಗೆ ಬೇಕಿತ್ತು ಅಂದರೆ ಬೆಂಗಳೂರು ಮೈಸೂರು ಜನರಿಗೆ ನಿಮಗೆ ಬಳ್ಳಾರಿ ಬಿಸಿಲು, ಕುರುಗೋಡು ಜಾತ್ರೆ ಇವುಗಳು ಗೊತ್ತೇ ಇಲ್ಲ. ಅವನ್ನೆಲ್ಲ ನೋಡಬೇಕು ಅಂದರೆ ನಾವು ಬೀಚಿಯವ್ರ ಕಾದಂಬರಿ ಓದಬೇಕು.